ಹೇಳಿ ಹೇಳಿ. ಹಲೋ ಹಲೋ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಆರ್ಯ ಸರ್, ನಾವು ಪುನರ್ವಿವಾಹ ತುಂಬಾ ಚೆನ್ನಾಗಿ ನೋಡ್ತೀವಿ, ಡೈಲಿ ನೋಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್. ಸರ್, ಅದು ನೀವು ಫಸ್ಟ್ ಇದ್ ಮಾಡಿದ್ರಲ್ಲ ಸರ್, ಬಿಟ್ರಲ್ಲ ಸರ್ ಆ ಹುಡುಗಿ, ಈ ಸ್ವಾತಿ ಅಂತ ಇದ್ರಲ್ಲ ಅವ್ರನ್ನಾದ್ರೂ ಇದ್ ಮಾಡ್ಬೋದಲ್ಲ ಸರ್? ಅಂದ್ರೆ ನಾನು ಇನ್ನೂ ಆ ಕೊರಗಿಂದ ಆಚೆ ಬರ್ಲಿಲ್ಲ. ಅವಳು ಬಿಟ್ಟು ಹೋಗಿರೋ ಇದ್ರಲ್ಲಿ ನಾನು ಬ್ರಹ್ಮಚಾರಿಯಾಗಿ ಇರ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಆ ಇದರಿಂದ ನಾನು ಡಿಸಿಷನ್ ಇಂದ ಇನ್ನೂ ಆಚೆ ಬರ್ಲಿಲ್ಲ. ಸೊ ನಮ್ಗೆ ಅದೇ ಇಷ್ಟ. ಇವಾಗ ಹೋಗ್ಲಿ, ಅವ್ರಂತೂ ಬಿಟ್ಬಿಟ್ರಿ ಹೋಗ್ಲಿ, ಇವ್ರನ್ನಾದ್ರೂ ನೀವು ಲವ್ ಮಾಡ್ಬೋದಲ್ಲ ಸರ್? ಲವ್ ಮಾಡಕ್ಕೆ ಫಸ್ಟ್ ಮನೆಯಲ್ಲೆಲ್ಲ ಸರಿ ಆಗ್ಬೇಕಲ್ವಾ, ಆಮೇಲೆ ಲವ್. ಸೊ ಫಸ್ಟ್ ನನ್ಗೆ ಮನೆಯದೇ ತಲೆಯಲ್ಲಿದೆ. ತುಂಬಾ ಇಷ್ಟ ಸರ್ ಪುನರ್ವಿವಾಹ. ಡೈಲಿ ಒಂದ್ ದಿವಸ ಮಿಸ್ ಮಾಡದೆ ನೋಡ್ತೀನಿ ಸರ್ ಅದನ್ನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಮೇಲೆ ಮೇಡಮ್. ನಿಮ್ ಇವ್ರಿಗೆ ಸ್ವಲ್ಪ ಇವ್ರಿಗೆ ಇದು ಸರಿಯಾಗಿ ಪಾಠ ಕಲಿಸಿ ಸರ್, ಅರ್ಪಿತ್ ಅವ್ರಿಗೆ. ಕಲಿಸ್ತಾರೆ, ಪೊಲೀಸ್ ಅವರಲ್ವಾ, ಕಲಿಸ್ತಾರೆ, ಚೆನ್ನಾಗಿ ಕಲಿಸ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುರುವೇಕೆರೆ ಪಕ್ಕದಿಂದ ಫೋನ್ ಮಾಡಿದ್ರು, ಅದ್ಭುತವಾಗಿರುವಂತಹ ಪ್ರಶ್ನೆನ ಆರ್ಯ ಅವರಿಗೆ ಕೇಳಿದ್ದಾರೆ. ಸರ್, ನೀವು MLA ಚಿದಂಬರ್ಗೆ ಮತ್ತೆ ಅರ್ಪಿತ್ ಅವ್ರಿಗೆ ಏನ್ ಆಕ್ಷನ್ ತಗೊಳ್ತಾ ಇದ್ದೀರಾ? ಏನಾದ್ರು ಬುದ್ಧಿ ಕಲ್ಸಕ್ ವ್ಯವಸ್ಥೆ ಮಾಡ್ತಾ ಇದ್ದೀರಾ, ಅಥವಾ ನೀವ್ ಏನ್ ಮಾಡ್ತಾ ಇದೀರಾ? ಏನ್ ಸ್ಟ್ರಾಟಜಿ ನಿಮ್ದು? ಇಲ್ಲ, ಬುದ್ಧಿ ಕಲ್ಸೋದಕ್ಕೆ ಸಾಕಷ್ಟು ಮಾಡಾಯ್ತು. ಸೂರ್ಯ ನಿಮ್ಮ ನೋಡಿದ್ರೆ ನನಗೆ ಇವಾಗ ಏನೋ ಆಯ್ತು ಬಿಡಿ ನೋಡೋಣ, ಏನೋ ಹೋಯ್ತು ಪಾತ್ರ ಸರಿ ಆಗ್ತಾರೆ ನೋಡೋಣ. ಇಲ್ಲ, ತುಂಬಾ ಪ್ರಯತ್ನ ಪಟ್ಟಿದ್ದಾನೆ. ಎಸ್ ಐ ಮಗ ಕೂಡ ಹುಡುಕ್ತಾ ಇದ್ದಾನೆ. ಎಲ್ಲ ಸ್ಟ್ರಾಂಗ್ ಎವಿಡೆನ್ಸ್ ಬೇಕಲ್ವಾ ನಿಮ್ಗೆಲ್ಲ ಗೊತ್ತಿರುತ್ತಲ್ಲ, ನಿಮ್ಗೆ ಎಲ್ಲ ಗೊತ್ತಿದೆ. ಏನೇನ್ ಮಾಡಿ ಪ್ರಯತ್ನದಲ್ಲಿ ಇದ್ದೇ ಇದೀವಿ. ಅವ್ನು ಆಲ್ಮೋಸ್ಟ್ ಅವ್ನು ನಮ್ಮ ಹೆಂಡತಿನ ಕಿಡ್ನಾಪ್ ಮಾಡಿರ್ತಾನೆ ಆರ್ತಿನ. ಹೌದು, ಅವಾಗ ಅವ್ನ ಅರೆಸ್ಟ್ ಮಾಡಿರ್ತಾರೆ, ಎಲ್ಲ ಆಗಿರುತ್ತೆ. ಆಮೇಲೆ ಇವ್ನ್ಗೆ ಏನಂದ್ರೆ ಆ ತಪ್ಪು ಮಾಡಿದಾರೆ, ಅವ್ನ ಪಾಡಿಗೆ ಬಿಟ್ಬಿಡಿ, ಹೋಗ್ಲಿ ಸಾಯ್ಲಿ, ನಮ್ಮ ಫ್ಯಾಮಿಲಿ ಒಂದ್ ಸರಿ ಮಾಡ್ಕೋಬೇಕು ಅನ್ನೋದು ಬಹಳ ಇದೆ. ಫಸ್ಟ್ ಫ್ಯಾಮಿಲಿ ಒಂದು ಚೆನ್ನಾಗಾಗ್ಲಿ ಅನ್ನೋದು ಬಹಳ ಇದೆ. ಮಗ ಹಿಂಗಾಗಿದ್ದಾನೆ ಆ ವಿಷಯದಲ್ಲಿ. ಹಾಗಾಗಿ ಆದಷ್ಟು ನೋಡಿ, ಒಂದ್ಸರಿ ಏನಿಸುತ್ತೆ ಒಟ್ಟಾರೆ ಅಂದ್ರೆ ಫ್ಯಾಮಿಲಿ ಕರೆಕ್ಟ್ ಆಗಿತ್ತು ಅಂದ್ರೆ ಬಿಸ್ನೆಸ್ ಎಲ್ಲ ಚೆನ್ನಾಗಿರುತ್ತೆ. ಎಲ್ಲಿ ಫ್ಯಾಮಿಲಿ ಸ್ವಲ್ಪ ಕೆಟ್ಟೋಗುತ್ತೋ ಅಲ್ಲಿ ಬಿಸ್ನೆಸ್ ಇರಲ್ಲ, ಮನಸ್ಸಿಗೆ ನೆಮ್ಮದಿನೂ ಇರಲ್ಲ. ಆದ್ರೆ ನೀವು ಫೋನ್ ಮಾಡೋದು ಮಾತ್ರ ಮರಿಬೇಡಿ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ ಮೇಡಮ್? ಪದ್ಮಾ ನಾಗರಾಜ್ ಅಂತ. ಪದ್ಮಾ ನಾಗರಾಜ್ ಅವರಾ? ಹೌದು. ಎಲ್ಲಿಂದ ಪದ್ಮಾ ನಾಗರಾಜ್ ಅವರೇ? ಹೇಳಿ. ಎಲ್ಲಿಂದ ಮೇಡಮ್? ನಿಮ್ಮನ್ನ ಒಗ್ಗರಣೆ ಡಬ್ಬಿ ನೋಡ್ತಾ ಇರ್ತೀನಿ ಯಾವಾಗ್ಲೂ. ಥ್ಯಾಂಕ್ ಯು ಮೇಡಮ್. ಹೇಳ್ಕೊಡ್ತೀವಿ, ಮಾಡ್ತೀರಾ? ಎಲ್ಲಿದೆ ಮೇಡಮ್ ನಿಮ್ಮನೆ ಪದ್ಮಾ ಅವರೇ? ತ್ಯಾಗರಾಜ್ ನಗರದಿಂದನಾ? ಓಕೆ. ಯಾರ ಜೊತೆ ಮಾತಾಡ್ತೀರಾ? ಸೂರ್ಯನ್ ಜೊತೆನಾ, ಆರ್ಯನ್ ಜೊತೆನಾ? ಸೂರ್ಯ ಜೊತೆ. ಸೂರ್ಯ ಅವರೇ ಹೇಳಿ ಮೇಡಮ್. ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಸರ್. ಸೂರ್ಯ ಅವರೇ, ನೀವು ಅಷ್ಟೊಂದು ಪಾಪ ಆರ್ತಿ ಬೇಜಾರ್ ಪಡ್ತಿದ್ದಾರೆ, ಆದಿಯವ್ರು ಹೊರಗೆ ಹೋಗಿದಾರಲ್ಲ, ಅವ್ರಿಗೆ ಮನೆ ಕರ್ಕೊಂಡ್ ಬರ್ಬೋದಲ್ಲ? ಅಲ್ಲ, ಅದೇ ತುಂಬಾ ಈಗ ಏನಾಗಿದೆ ಅಂದ್ರೆ, ಆರತಿ ಅವರು ಆದಿ ಮೇಲಿನ ಒಂದು ವಿಚಿತ್ರವಾದ ಪ್ರೀತಿ, ಅಂದ್ರೆ ತುಂಬಾ ಪ್ರೀತಿ ಇದೆ. ಯಾಕಂದ್ರೆ ಗಂಡ ಇಲ್ದೆ ಅಂದ್ರೆ ಅವ್ನ ಮಗನೇ ಎಲ್ಲ ಆಗಿದ್ರು ಅವ್ರಿಗೆ. 20 ವರ್ಷ ಮಗನೇ ಜೊತೆ ಇದ್ದಿದ್ದು ಅಂತದ್ರಲ್ಲಿ ಅವ್ರ ಅವಸ್ಥೆ ನೋಡಕ್ಕಾಗಲ್ಲ, ನಾವ್ ಹೆಂಗಸರಾಗಿ ಅಲ್ವಾ? ಖಂಡಿತ. ಅದೇ ಇವನು ಅದನ್ನೇ ಪ್ರಯತ್ನ ಪಡ್ತಿರೋದು. ಇವ್ರು ಫಸ್ಟ್ ಸರಿ ಹೋದ್ರೆ ಅವ್ನ್ ಕರ್ಕೊಂಡ್ ಬರ್ಬೋದು ಅನ್ನೋದು ಬಹಳ ಇದೆ. ಬಟ್ ಅದೇನು ಆಗ್ತಾ ಇಲ್ಲ, ಸಮಸ್ಯೆಗಳು. ಓಕೆ ಬಿಡಿ, ಸರಿ ಹೋಗುತ್ತೆ, ಕರ್ಕೊಂಬರೋಣ ಬಿಡಿ. ಏನೊಂದು ವ್ಯವಸ್ಥೆ ಮಾಡ್ತೀವಿ, ಇಲ್ಲ ಹಿಂಗೆಲ್ಲ ತಡ್ಕೊಳಕ್ಕಾಗಲ್ಲ ಜಾಸ್ತಿ ದಿನ ನಾವು. ಥ್ಯಾಂಕ್ ಯು ಮೇಡಮ್. ನಿಮ್ಗೊಂದು ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ಇದೆ, ಬಹುಮಾನ ನಿಮ್ಗೆ ಕಳಿಸ್ತಾ ಇದೀವಿ. ಥ್ಯಾಂಕ್ ಯು ಮೇಡಮ್.